ಎಲ್ಲ ವಿದ್ಯಾರ್ಥಿಗಳಿಗೂ ಸ್ವಾಗತ. ರಿಲೇಷನ್ಸ್ ಮತ್ತು ಫಂಕ್ಷನ್ಸ್ಗೆ ಸಂಬಂಧಪಟ್ಟ ಹಾಗೆ ನಾವು ನಮ್ಮ ಪ್ರಾಬ್ಲಮ್ಸ್ಗಳನ್ನು ಸೊಲ್ಯೂಷನನ್ನು ನೋಡ್ತಾ ಇದ್ವಿ. ಈ ಸೆಷನ್ನಲ್ಲಿ ಲೆಟ್ ಅಸ್ ಲುಕ್ ಅಟ್ ಅನದರ್ ಇಂಪಾರ್ಟೆಂಟ್ ಪ್ರಾಬ್ಲಮ್. ನೋಡಿ, ಇಲ್ಲಿ ಫಸ್ಟು ನಾವು ಪ್ರಾಬ್ಲಮ್ನ ಸೂಕ್ಷ್ಮವಾಗಿ ಓದೋಣ, ಆಮೇಲೆ ಅದನ್ನು ಬರ್ಕೊಂಡು ಅದು ಸೊಲ್ಯೂಷನನ್ನು ಸ್ಟಾರ್ಟ್ ಮಾಡೋಣ. ಸೊ ಪ್ರಾಬ್ಲಮ್ ಏನು ಹೇಳುತ್ತೆ ಅಂದರೆ, prove that the function f is, ನೋಡಿ, ಸರ್ಜೆಕ್ಟಿವ್ ಅಂದರೆ ಆಲ್ರೆಡಿ ಅವರು ಅದನ್ನು ಸರ್ಜೆಕ್ಟಿವ್ ಅಂತ ಕೊಟ್ಬಿಟ್ಟಿದ್ದಾರೆ. ಸರ್ಜೆಕ್ಟಿವ್ ಅಂದರೆ ಆನ್ ಟು ಆಗಿದೆ. ವೇರ್ ಎಫ್ ಫ್ರಮ್ ಎನ್ ಟು ಎನ್, ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್, ಸಚ್ ದಾಟ್ ಎಫ್ ಆಫ್ ಎನ್ ಅಂತಿದೆ. ನೋಡಿ, ಎಫ್ ಆಫ್ ಎಕ್ಸ್ ಕೊಡ್ತಾ ಇದ್ದಾರೆ ಸಾಮಾನ್ಯವಾಗಿ, ಇಲ್ಲಿ ಎಫ್ ಆಫ್ ಎನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಟೇಷನ್ ಚೇಂಜ್ ಆಗಿದೆ. ಎಫ್ ಆಫ್ ಎನ್, ಇದು ಎರಡು ಆನ್ಸರ್ ನೋಡಿ. ಎಫ್ ಆಫ್ ಎನ್ನು n plus 1/2 if n is odd. ಸೊ n ಬೆಸ ಸಂಖ್ಯೆ ಆಡ್ ಆದರೆ n plus 1/2 ತೊಗೋಬೇಕು. ಅದೇ ಎಫ್ ಆಫ್ ಎನ್ n/2 ಯಾವಾಗ ಆಗುತ್ತೆ ಅಂದರೆ ಇಫ್ n ಈಸ್ ಈವನ್. ಸೊ ಎರಡು, ಒಂದು ಸಮಸಂಖ್ಯೆ ಆದರೆ n/2 ತೊಗೊಳ್ಳಿ, ಆಡ್ ಆಯಿತು ಅಂದರೆ n plus 1/2, ಈ ಥರ ಡಿಫೈನ್ ಮಾಡಿದ್ದಾರೆ. ಈಸ್ ದ ಫಂಕ್ಷನ್ ಇಂಜೆಕ್ಟಿವ್, ಜಸ್ಟಿಫೈ ಯುವರ್ ಆನ್ಸರ್ ಅಂತ ಇದೆ. ಅಂದರೆ ಅಲ್ಲಿ ನಾವು ಇದು ಸರ್ಜೆಕ್ಟಿವ್ ಅಥವಾ ಆನ್ ಟು ಅಂತ ನಾವು ತೋರಿಸ್ಬೇಕು. ಇಂಜೆಕ್ಟಿವ್ ಅಥವಾ 1 ಆಗಿದೆಯಾ ಇಲ್ಲ ಅನ್ನೋದು ಕೊಟ್ಟಿಲ್ಲ. ಸೊ ಅದನ್ನು ನಾವು ಟೆಸ್ಟ್ ಮಾಡಬೇಕು. ಸೊ ಇಂಡೈರೆಕ್ಟ್ಲಿ ದೇ ಆರ್ ಆಸ್ಕ್ಡ್ ಟು ವೆರಿಫೈ ಬೋತ್ 1 ಆ್ಯಂಡ್ ಆನ್ ಟು. ನೋಡಿ, 1 ಫಸ್ಟ್ ನಾವು 1 ಚೆಕ್ ಮಾಡ್ತೀನಿ. ಓಕೆ, 1. ಸೊ ಇಲ್ಲಿ ನೋಡಿ, ಡೆಫಿನಿಷನಲ್ಲಿ ನಾವು ಅಥವಾ ಪ್ರಾಬ್ಲಮ್ನಲ್ಲಿ ನಾವು ಈ ಸೆಷನಿನ ಪ್ರಾಬ್ಲಮ್ನಲ್ಲಿ ನೋಡಿದ್ವಿ, ಎಫ್ ಆಫ್ ಎನ್ ಇಸ್ ಈಕ್ವಲ್ ಟು n plus 1/2. ಸೊ ಅದನ್ನು ಬರ್ಕೊಳ್ಬೇಕು. ಎಫ್ ಆಫ್ ಎನ್ ಇಸ್ ಈಕ್ವಲ್ ಟು n plus 1/2 ಅಂತ ಕೊಟ್ಟಿದ್ದಾರೆ. ಇದು ಯಾವಾಗ ಅಂದರೆ, ಓಕೆ, n plus 1/2 ಇಫ್ ಎನ್ ಈಸ್ ಆಡ್ ಅಂತ ಹೇಳಿದ್ದಾರೆ. ಹಾಗಾದರೆ ಈಗ ನಾನು ನೋಡಿ ಆಡ್ ತೊಗೊತೀನಿ. ಲೆಟ್ ಅಸ್ ಪುಟ್ n is equal to 1. ಸೊ 1 ಕೊಡ್ಬೋದು, 3, 5, 7 ಇವೆಲ್ಲ ಆಡ್ ನಂಬರ್ಸ್. ಟೇಕ್ ಎನಿ ಆಡ್ ನ್ಯಾಚುರಲ್ ನಂಬರ್. ಅವಾಗ ನಮಗೆ ಎಫ್ ಆಫ್ 1, ಸೊ ನಾನು ಎನ್ನಿಗೆ ಈಗ 1 ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಎಫ್ ಆಫ್ 1 ಇಸ್ ಈಕ್ವಲ್ ಟು 1 plus 1/2, 2/2. ಸೊ ಅದು ಕ್ಯಾನ್ಸಲ್ ಆಗಿಬಿಟ್ಟು ನನಗೆ 1 ಬಂತು. ಅಂದರೆ ಎಫ್ ಆಫ್ 1 ಇಸ್ ಈಕ್ವಲ್ ಟು 1. ನೋಡಿ, ಇನ್ನೊಂದು ಡೆಫಿನಿಷನ್ನು ಇತ್ತು ಅಲ್ಲಿ. ಎಫ್ ಆಫ್ ಎನ್ ಇಸ್ ಈಕ್ವಲ್ ಟು n/2 ಇಫ್ ಎನ್ ಈಸ್ ಈವನ್ ಅಂತ ಹೇಳಿದ್ದಾರೆ. ಅಂದರೆ ಅಲ್ಲಿ ನಮಗೆ 2 ಕೊಡ್ತೀನಿ ನಾನು. ನೋಡಿ, ಇದು 2 ಈವನ್, ಓಕೆನಾ? 2 ಈಸ್ ಈವನ್. ಇದು ನಮಗೆ ಆಡ್ ಇತ್ತು, ನಾನು ಫಸ್ಟ್ ತೊಗೊಂಡಿದ್ದು ಆಡ್. ಈಗ ಈವನ್ ತೊಗೊಂಡ್ರೆ ದಿಸ್ ಎಫ್ ಆಫ್ 2 ಡಿವೈಡೆಡ್ ಬೈ 2. ಸೊ ಅದು ಕೂಡ 2 1 ಕ್ಯಾನ್ಸಲ್ ಆಯಿತು. ನೋಡಿ, 1 ಬಂತು. ಸೊ ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಇಲ್ಲೂ 1 ಬಂತು, ಇಲ್ಲೂ 1 ಬಂತು. ಇವನ್ ಇದ್ದಾಗ ಆಡಿದ್ದಾಗ, ಅಂದರೆ ಅದರ ಅರ್ಥ ಏನು? 1 ಈಸ್ ದ ಇಮೇಜ್ ಆಫ್ 1, 1 ಈಸ್ ದ ಇಮೇಜ್ ಆಫ್ 2. ಓಕೆ, ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತೀನಿ. ಸೊ ಅಲ್ಲಿ ನಮಗೆ ಎಫ್ ಆಫ್ 1, ಓಕೆ, ಎಫ್ ಆಫ್ 1 ಇಸ್ ಈಕ್ವಲ್ ಟು 1. ಎಫ್ ಆಫ್ 2 ತೊಗೊಂಡೋಗು ಕೂಡ ನನಗೆ 1 ಬಂತು. ಅಂದರೆ ಓಕೆ, ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್ ಇತ್ತಲ್ಲ. ಓಕೆ, 1, 2. ನೋಡಿ, 1 ಇನ್ಪುಟ್ ಕೊಟ್ಟಾಗಲೂ 1 ಬಂತು, 2 ಇನ್ಪುಟ್ ಕೊಟ್ಟಾಗಲೂ ಕೂಡ 1 ಬಂತು. ಅಂದರೆ ಡಿಫರೆಂಟ್ ಎಲಿಮೆಂಟ್ಸ್. ಸೊ ಅದಕ್ಕೆ ನಮಗೆ ಡೆಫಿನಿಷನ್ ನಮ್ಮ ಹಿಂದಿನ ವೀಡಿಯೋ ಕ್ಲಾಸ್ಗಳು ನೋಡಿದರೆ ನೀವು ಅರ್ಥ ಮಾಡ್ಕೊಂಡಿದ್ರೆ ಈಸಿ. ಡಿಫರೆಂಟ್ ಎಲಿಮೆಂಟ್ಸ್ ಹ್ಯಾವ್ ಸೇಮ್ ಇಮೇಜ್.
ಸೊ ಇಲ್ಲಿ ನಮಗೆ ನೋಡಿ ಡಿಫ್ರೆಂಟ್ ಎಲಿಮೆಂಟ್ಸ್ ಇದ್ದಾವೆ, ಇಮೇಜ್ ಸೇಮ್ ಒಂದೇ ಬಂದಿದೆ, ಹಾಗಾಗಿ ಇಟ್ ಈಸ್ ನಾಟ್ 1 1 ಅಥವಾ ಪ್ರಾಬ್ಲಮ್ನಲ್ಲಿ ಅದು ಇಂಜೆಕ್ಟಿವ್ ಅಂತ ವರ್ಡ್ ಯೂಸ್ ಮಾಡಿರೋದ್ರಿಂದ ಇಂಜೆಕ್ಟಿವ್ ಅಂತ ಬರೀತಿದ್ದೀನಿ, ಅಥವಾ ಇಟ್ ಈಸ್ ನಾಟ್ 1 1. ಓಕೆನಾ? ಅಲ್ಲಿಗೆ ಪ್ರಾಬ್ಲಮ್ನಲ್ಲಿ ಅವ್ರು ಏನು ಕೇಳಿದರು, ಪ್ರಾಬ್ಲಮ್ನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಈಸ್ ದ ಫಂಕ್ಷನ್ ಎಫ್ ಈಸ್ ಸರ್ಜೆಕ್ಟಿವ್, ಈಸ್ ದ ಫಂಕ್ಷನ್ ಇಂಜೆಕ್ಟಿವ್ ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ಇಟ್ ಈಸ್ ನಾಟ್ ಇಂಜೆಕ್ಟಿವ್, ಸೊ ಇದು ಇಂಜೆಕ್ಟಿವ್ ಆಗಲಿಲ್ಲ. ಓಕೆ, ಈಗ ಲೆಟ್ ಅಸ್ ಮೂವ್ ಆನ್ ಟು ನೆಕ್ಸ್ಟ್. ಆನ್ ಟು ಚೆಕ್ ಮಾಡೋಣ. ಈಗ ಫಸ್ಟ್ ಪಾರ್ಟ್ ಈಸ್ ಓವರ್. ನೋಡಿ, ಆನ್ ಟು ಚೆಕ್ ಮಾಡುವಾಗ ಎರಡು ಮೆಥಡ್ ನಾನು ಹೇಳಿದ್ದೆ, ರೇಂಜ್ ಮತ್ತು ಕೋಡೊಮೈನ್ ಕಾನ್ಸೆಪ್ಟನ್ನು ಕೂಡ ನೀವು ಯೂಸ್ ಮಾಡ್ಬೋದು, ಅಥವಾ ನೀವು ಸಾಲ್ವ್ ಫಾರ್ ಎಕ್ಸ್ ಆ ಮೆಥಡು ಕೂಡ ನಮಗೆ ಇದೆ. ಸೊ ಇಲ್ಲಿ ಓಕೆ, ಲೆಟ್ ಅಸ್ ಬಿಗಿನ್ ದ ಸೊಲ್ಯೂಷನ್. ನೋಡಿ, ಸೊಲ್ಯೂಷನ್ ನಾನು ಬಿಗಿನ್ ಮಾಡ್ತೀನಿ. ಸೊ ಏನು ಕೊಟ್ಟಿದ್ದಾರೆ, ಎರಡು ಡೆಫಿನೇಷನ್ ಇತ್ತು, ಒಂದು ಸೆಕೆಂಡ್ ನಾನು ಬರೀತೀನಿ. ಎಫ್ ಆಫ್ ಎನ್ ಇಸ್ ಈಕ್ವಲ್ ಟು ಎನ್ ಪ್ಲಸ್ 1/2 ಇಫ್ ಎನ್ ಈಸ್ ಓಕೆ ಆಡ್. ಸೊ ಅದು ಬೆಸ ಸಂಖ್ಯೆ ಆಗಿದ್ದಾಗ ಈ ಡೆಫಿನೇಷನ್ ತೊಗೋಬೇಕಂತ. ಸೊ ಎಕ್ಸ್ ಬದಲು ಇಲ್ಲಿ ಎನ್ ಕೊಟ್ಟಿದ್ದಾರೆ ಅಷ್ಟೇ. ಸೊ ಏನಾದರೂ ಕೊಡಲಿ, ಇದನ್ನು ನಾವು ವೈ ಅಂತ ಅಂದ್ಕೊಳ್ಳೋಣ. ನಾನು ಡೆಫಿನೇಷನ್ ಯೂಸ್ ಮಾಡ್ತಾನೆ, ವೈ ಈಸ್ ಈಕ್ವಲ್ ಟು ಎನ್ ಪ್ಲಸ್ 1/2. ಇಲ್ಲಿ ನೀವು ಎನ್ಗೆ ಸಾಲ್ವ್ ಮಾಡಿ, ಎಕ್ಸ್ ಬದಲು ಎನ್ ಇರೋದ್ರಿಂದ ನೀವು ಎನ್ನಿಗೆ ಸಾಲ್ವ್ ಮಾಡಬೇಕು. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ 2y ಇಸ್ ಈಕ್ವಲ್ ಟು ಓಕೆ ಎನ್ ಪ್ಲಸ್ 1 ಆರ್ 2y ಮೈನಸ್ 1 is equal to n. So okay, n is equal to 2y minus 1. n is equal to 2y minus 1. ನೋಡಿ, ಈಗ ಇದು ನಾನು ಸಾಲ್ವ್ ಮಾಡಿದೆ. ಇಲ್ಲಿ ನೀವು ವೈಗೆ ಅಬ್ಸರ್ವ್ ಮಾಡಿ, ವೈಗೆ ನೀವು ಯಾವುದೇ ನ್ಯಾಚುರಲ್ ನಂಬರ್ ಕೊಟ್ಟರು, ಸಪೋಸ್ ವೈಗೆ ನೀವು 1 ಕೊಟ್ಟರೆ ಅಂದ್ಕೊಳ್ಳೋಣ, 2 ಕೊಟ್ಟರೆ ಅಂದ್ಕೊಳ್ಳೋಣ, ಜಸ್ಟ್ ಅಂಡರ್ಸ್ಟ್ಯಾಂಡಿಂಗಿಗೆ 3 ಕೊಟ್ಟರೆ ಅಂದ್ಕೊಳ್ಳೋಣ. ಇದು ನಮಗೆ ಯಾವಾಗಲೂ ನ್ಯಾಚುರಲ್ ನಂಬರೇ ಬರುತ್ತಾ? ನೋಡಿ, ವೈಗೆ 1 ಕೊಟ್ಟರೆ 2 minus 1 ಬರುತ್ತೆ. ವೈಗೆ 2 ಕೊಟ್ಟರೆ 2 2s are 4 minus 1 3. ಇದು ನ್ಯಾಚುರಲ್ ನಂಬರ್, ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ಇದೂ ನ್ಯಾಚುರಲ್ ನಂಬರ್. 3 ಕೊಟ್ಟರೆ 2 3s are 6 minus 1 5. ಇಟ್ ಈಸ್ ಆಲ್ವೇಸ್ ಎ ನ್ಯಾಚುರಲ್ ನಂಬರ್. ಹಾಗಾಗಿ ಸೊ ನಾನು ಬಾಕ್ಸ್ ಹಾಕಿರ್ತಕ್ಕಂಥದ್ದು ಅಂದರೆ ಎನ್ನಿಗೆ ನೀವೇನು ಸಾಲ್ವ್ ಮಾಡಿದಿರಲ್ಲ, ಎನ್ ಇಸ್ ಈಕ್ವಲ್ ಟು 2y minus 1, ಇಟ್ ಈಸ್ ಆಲ್ವೇಸ್ ಎ ನ್ಯಾಚುರಲ್ ನಂಬರ್. ಓಕೆನಾ? ಇದು ಈ ಫಸ್ಟ್ ಕೇಸಿಗೆ ಆಯಿತು. ದೆನ್ ಲೆಟ್ ಅಸ್ ಮೂವ್ ಟು ಸೆಕೆಂಡ್ ಕೇಸ್. ಐ ಮೀನ್ ಎಫ್ ಆಫ್ ಎನ್ ಇಸ್ ಈಕ್ವಲ್ ಟು, ಸೊ ಇನ್ನೊಂದು ಡೆಫಿನಿಷನ್ನು, ಎನ್ ಡಿವೈಡೆಡ್ ಬೈ 2 ವೆನ್ ಎನ್ ಈಸ್ ಈವನ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾನು ಇದಕ್ಕೆ ಓಕೆ ಲೆಟ್ ಅಸ್ ಸೇ ವೈ ಈಸ್ ಈಕ್ವಲ್ ಟು ಎನ್ ಬೈ 2 ಆಯಿತು. ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಆರ್ 2y ಇಸ್ ಈಕ್ವಲ್ ಟು ಎನ್, ಆರ್ ಎನ್ ಇಸ್ ಈಕ್ವಲ್ ಟು 2y. ನೋಡಿ, ಈ ಎನ್ ಇಸ್ ಈಕ್ವಲ್ ಟು 2y ಅಂತಕ್ಕಂಥದ್ದು ಇದು ನ್ಯಾಚುರಲ್ ನಂಬರ್ ಆಗುತ್ತಾ? ಎಸ್. ಅದಕ್ಕೆ ನಾನು ಬಿಲಾಂಗ್ಸ್ ಟು ಎನ್ ಬರಿತಾ ಇದ್ದೀನಿ. ಅಂದರೆ ನೀವು ಈಗ ನೋಡಿ ತೋರಿಸ್ತೀನಿ, ಆಗಲೇ ನಾನು ಹೇಳಿದ್ನಲ್ಲ, ವೈಗೆ ನಮ್ಮ ಡೊಮೇನು ನ್ಯಾಚುರಲ್ ನಂಬರ್ ಇರೋದ್ರಿಂದ ವೈಗೆ ನೀವು ಯಾವುದೇ ನ್ಯಾಚುರಲ್ ನಂಬರ್ ಕೊಟ್ಟರು ನಾವು ತಗೋಬೇಕಾಗಿದ್ದು ಬರೀ ನ್ಯಾಚುರಲ್ ನಂಬರ್ಸ್ ಮಾತ್ರ. ಸೊ 1 ಕೊಟ್ಟರೆ 2 ಆಗುತ್ತೆ, 2 ಕೊಟ್ಟರೆ 4 ಆಗುತ್ತೆ, 3 ಕೊಟ್ಟರೆ 6 ಆಗುತ್ತೆ, ಎಲ್ಲವೂ ಕೂಡ ನ್ಯಾಚುರಲ್ ನಂಬರ್ಸ್. ಹಾಗಾಗಿ ನಾನು ಬಿಲಾಂಗ್ಸ್ ಟು ಎನ್ ಅಂತ ಬರೆದಿದ್ದೀನಿ. ಸೊ ನಾವೇನು ಪ್ರೂವ್ ಮಾಡಿದ್ವಿ ಹಾಗಾದರೆ, ದೇರ್ ಫಾರ್ ಆಲ್ ದ ಎಲಿಮೆಂಟ್ಸ್ ಬಿಲಾಂಗ್ಸ್ ಟು ಸೆಕೆಂಡ್ ಸೆಟ್, ಅಂದರೆ ಕೋಡೊಮೈನ್, ದೇರ್ ಎಕ್ಸಿಸ್ಟ್ ಎನ್. ಆ ಎನ್ ಎರಡೂ ಕೇಸ್ಗಳಲ್ಲೂ ನ್ಯಾಚುರಲ್ ನಂಬರೇ ಆಗಿತ್ತು. ಬಿಲಾಂಗ್ಸ್ ಟು ಎನ್ ಸಚ್ ದಟ್ y is equal to f of x. Therefore this function is onto ಅಥವಾ ಸರ್ಜೆಕ್ಟಿವ್. ನೋಡಿ ಅಲ್ಲಿಗೆ therefore this function is not 1 1 but it is onto. ಹಾಗಾಗಿ ಇಟ್ ಈಸ್ ನಾಟ್ ಬೈಜೆಕ್ಟಿವ್. ಅದನ್ನು ಕೇಳಿಲ್ಲ, ಆದರೂ ನಾನು ಇದನ್ನು ಎಕ್ಸ್ಟ್ರಾ ಪಾಯಿಂಟ್ ಸೇರಿಸ್ತಾ ಇದ್ದೀನಿ. ಇಟ್ ಈಸ್ ನಾಟ್ ಎ ಬೈಜೆಕ್ಟಿವ್ ಫಂಕ್ಷನ್. ಓಕೆನಾ? ಸೊ ಇದು ಈ ಪ್ರಾಬ್ಲಮ್ನ ಸೊಲ್ಯೂಷನ್. ಸೊ ಲೆಟ್ ಅಸ್ ಗೋ ಬ್ಯಾಕ್ ಟು ದ ಪ್ರಾಬ್ಲಮ್. ನೋಡಿ, ಎನ್ ಪ್ಲಸ್ 1/2 ಅಂತ ಒಂದು ಡೆಫಿನೇಷನ್ ಆಡಿದ್ದಾಗ, n/2 ಈವನ್ ಇದ್ದಾಗ. ಸೊ ಎರಡು ಕೇಸ್ಗಳಲ್ಲಿ ನಾವೇನು ಪ್ರೂವ್ ಮಾಡಿದ್ವಿ, ಇದು ಸರ್ಜೆಕ್ಟಿವ್ ಆಗಿದೆ, ಬಟ್ ದಿಸ್ ಫಂಕ್ಷನ್ ಈಸ್
ನಾಟ್ 1 1 ಆರ್ ನಾಟ್ ಇಂಜೆಕ್ಟಿವ್, ದೇರ್ ಫಾರ್ ಇಟ್ ಈಸ್ ನಾಟ್ ಬೈಜೆಕ್ಟಿವ್. ಸೊ ಈ ಸೊಲ್ಯೂಷನನ್ನು ನೋಟ್ ಮಾಡ್ಕೊಳ್ಳಿ.